ವೆಲ್ಕಮ್ ಬ್ಯಾಕ್ ಟು ಶೈಕ್ಷಣಿಕ ಮಾಹಿತಿ ಯೂಟ್ಯೂಬ್ ಚಾನಲ್ ಗೈಸ್. ಈಗ ನಾನು ಮಾಡ್ತಾ ಇರೋ ಟಾಪಿಕ್ ಅಂದರೆ ಇಶ್ಯೂ ಆಫ್ ಶೇರ್ಸ್. ಈ ಲೆಕ್ಕದಲ್ಲಿ ನ್ಯಾಷನಲ್ ಟ್ರೇಡಿಂಗ್ ಲಿಮಿಟೆಡ್ ರಿಜಿಸ್ಟರ್ಡ್ ಕ್ಯಾಪಿಟಲ್ 1 lakh, ಇಶ್ಯೂ 50,000 equity share as per 10 each. Application as 2 per share. Allotment as on 2 per share. First call 3 per share. Second and final call as and remaining itself. And all the shares were subscribed and money duly received except first and second and final call. First call it received 500 share. Second and final call received 1000 share. ಅಂತಂದರೆ ಇಲ್ಲಿ ನಾವು 10 per share ಅಂತಂದಾಗ ಇಲ್ಲಿ ನಾವು ಗೊತ್ತಾಗ್ಬಿಡುತ್ತೆ 2 per share. ಈ ಟೋಟಲ್ ಎಷ್ಟು ಇಲ್ಲಿಗೆ 7 ಆಯಿತು. 2 + 2 + 3 ಅಲ್ಲಿಗೆ 7 ಆಯಿತು. ಇನ್ ರಿಮೈನಿಂಗ್ ಅಂತಂದರೆ 3 ಉಳ್ಕೊಳ್ಳುತ್ತೆ. ಅಲ್ಲಿಗೆ ನಮಗೆ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಇಷ್ಟಿರೋದು ಅಂತಂದರೆ 3 per share. ನೆಕ್ಸ್ಟ್ ಇಲ್ಲಿ ಸಬ್ಸ್ಕ್ರೈಬ್ ರಿಸೀವ್ಡ್ ಅಂದರೆ ಇದಾಗಿರೋದು ಸಬ್ಸ್ಕ್ರೈಬ್ ಮನಿ ಆಗಿರೋದು ಯಾವುದ್ರ ಮೇಲೆ ಅಂತಂದರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮತ್ತು ಸೆಕೆಂಡ್ ಇದರಲ್ಲಿ. ಫಸ್ಟ್ ಕಾಲಲ್ಲಿ ನಾವು 500 ಶೇರ್ನ ಇಶ್ಯೂ ಮಾಡ್ತೀವಿ. ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲಲ್ಲಿ 1000 ಶೇರಲ್ಲಿ ಇಶ್ಯೂ ಮಾಡ್ತೀವಿ. ಬನ್ನಿ ಪ್ರಾಬ್ಲಮ್ಗೆ ಹೋಗೋಣ. ಈ ಥರ ನಾವು ಟೋಟಲ್ಲು 3 ಎಂಟ್ರಿ ಬರುತ್ತೆ. 3 ಎಂಟ್ರಿಗೆ ಫಾರ್ಮೇಟ್ ಈ ಥರ ಹಾಕೋತೀವಿ. ಪರ್ಟಿಕ್ಯುಲರ್ ಲೆಡ್ಜರ್ ಫೋಲಿಯೋ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ನಾವು ಮಾಮೂಲಿ ಲೆಡ್ಜರ್ ಎಂಟ್ರಿ ಮಾಡಬೇಕು ಅಂತಂದರೆ ಜರ್ನಲ್ ಎಂಟ್ರಿ ಆ್ಯಸ್ ಆನ್ ಇಯರ್ ಅಂತ ಹಾಕ್ತೀವಿ. ಇಲ್ಲಿ ಇಯರ್ ಕೊಟ್ಟಿಲ್ಲ, ಅದಕ್ಕೆ ಗ್ಯಾಪ್ ಬಿಟ್ಟಿದ್ದೀವಿ. ಒಟ್ಟಿನಲ್ಲಿ ಇಯರ್ ಎಂಡಲ್ಲೇ ಆಗೋದು. ಬನ್ನಿ ಈಗ ಟೋಟಲ್ ಫಸ್ಟ್ ಅಂದರೆ ಅಪ್ಲಿಕೇಶನ್ ಆ್ಯಸ್ ಆನ್ 2 per share ಅಂತ ಬಂದಾಗ ನಾವು ಅಮೌಂಟ್ ಹಾಕೋಬೇಕಾಗಿರೋದು ಎಷ್ಟು ಯಾವುದ್ರ ಮೇಲೆ ಅಂತಂದರೆ 50 rupees ಮೇಲೆ, 50,000 ಮೇಲೆ. ಅಲ್ಲಿಗೆ ಫಸ್ಟ್ ಎಂಟ್ರಿ ಬರೋದು ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ನರೇಶನ್ ಬರೆಯೋದಾ? ಇಲ್ಲಿಗೆ ಅಮೌಂಟ್ ಏನು ಬರುತ್ತೆ ಅಂತಂದರೆ 2 per share ಅಂತ ಬಂದಾಗ ಇಲ್ಲಿ ನೋಡಿ 2 per share ಅಂತ ಬಂದಾಗ ಇಷ್ಟು 50,000 × 2 ಅಲ್ಲಿಗೆ 1 lakh rupees ಆಯಿತು. 1 lakh rupees ಆಯಿತು. ಅಲ್ಲಿಗೆ 2 ಕಾಲಮಲ್ಲೂ 1 lakh rupees ಅಂತ ಬರೀತೀವಿ. ಅಲ್ಲಿಗೆ ಬೀಯಿಂಗ್ ನರೇಶನ್ ಅಂದರೆ ಬೀಯಿಂಗ್ ಎಂಟ್ರಿ ಫಾರ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಆ್ಯಸ್ ಆನ್ 2 per share. ಫಸ್ಟ್ ಎಂಟ್ರಿ ಆಯಿತು. ನೆಕ್ಸ್ಟ್ ಎರಡನೇ ಎಂಟ್ರಿ ಬರೋದಾ? ನೆಕ್ಸ್ಟ್ ಅಲಾಟ್ಮೆಂಟ್ ಎಂಟ್ರಿ, ಸಾರಿ ಈಕ್ವಿಟಿ ಶೇರ್. ನೆಕ್ಸ್ಟ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು, ಇಲ್ಲಿ ಡೆಬಿಟ್ ಅಂತ ಬರ್ಕೋಬೇಕು, ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೇಮ್ ಇದು ಅಷ್ಟೇ. ಬೀಯಿಂಗ್ ಎಂಟ್ರಿ ಫಾರ್ ಮನಿ ಟ್ರಾನ್ಸ್ಫರ್ ಫಾರ್ ಕ್ಯಾಪಿಟಲ್.
ಕ್ಯಾಪಿಟಲ್ ಇದು ಅಷ್ಟೇ ಅಮೌಂಟ್ ಸೇಮ್ ಬರುತ್ತೆ 1 lakh rupees. 1 lakh rupees. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿಗೆ ಬರೋದು ಅಲಾಟ್ಮೆಂಟ್ ಎಂಟ್ರಿ. ಅಲಾಟ್ಮೆಂಟ್ ಎಂಟ್ರಿಲಿ ಏನು ಬರುತ್ತೆ ಅದು 2 per share ಅಂತ ಕೊಟ್ಟಿದ್ದಾರೆ. ಈಕ್ವಿಟಿ ಶೇರ್ allotment account debited to equity share capital. Equity share capital. ಅಲ್ಲಿಗೆ ಎಂಟ್ರಿ ಏನು ಬರುತ್ತೆ being entry for allotment money as on 2 per share. ಈ ಅಮೌಂಟ್ ಎಷ್ಟು ಸೇಮ್ 50,000 ಅಂತಂದರೆ 1 lakh rupees ಬರುತ್ತೆ 2 per share ಅಂತ ಬಂದರೆ. ಟ್ರಾನ್ಸ್ಫರ್ ಆಗುತ್ತೆ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಅಲಾಟ್ಮೆಂಟ್ ಇದು ಬೀಯಿಂಗ್ ಎಂಟ್ರಿ ಫಾರ್ allotment money transferred ಅಮೌಂಟ್ ಎಷ್ಟಾಗುತ್ತೆ 1 lakh ಸೇಮ್. ನೆಕ್ಸ್ಟ್ ಫಸ್ಟ್ ಕಾಲ್ ಈ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಫಸ್ಟ್ ಕಾಲ್ ಆಸ್ ಆನ್ 3 per share. ಅದಕ್ಕೆ ಅಮೌಂಟು 50,000 ಅಂತ ಹೇಳಿದ್ದಾರೆ. 50,000 into 3 ಅಂತ ಬಂದರೆ ಎಷ್ಟು 1,50,000. ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಅಮೌಂಟ್ ಎಷ್ಟು 1,50,000. ಯಾಕಂದ್ರೆ ಇಲ್ಲಿ 3 per share ಅಂತ ಕೇಳಿದ್ದಾರೆ. ಇಷ್ಟು ಬೀಯಿಂಗ್ ಎಂಟ್ರಿ ಫಾರ್ ಫಸ್ಟ್ ಕಾಲ್ ಮನಿ as on 3 per share. ನೆಕ್ಸ್ಟ್ ಸೇಮ್ ಇದೇ ಥರ ಬರುತ್ತೆ. ನೆಕ್ಸ್ಟ್ ಈಗ ಬ್ಯಾಂಕ್ ಅಕೌಂಟ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಬೇಕು ಫಸ್ಟ್ ಕಾಲ್ ಮನಿನ. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್. ಅಂದರೆ ಅಮೌಂಟು ಸೇಮ್ 1,50,000. ಇದು ಅಷ್ಟೇ 1,50,000 ಬರಲ್ಲ. ಇಲ್ಲಿ ಫಸ್ಟ್ ಕಾಲು ಸಬ್ಸ್ಕ್ರೈಬ್ ಮನಿ ಅಂತ ಬಂದಿದೆ. ಅಲ್ಲಿ ಫಸ್ಟ್ ಕಾಲ್ ಏನಂತ ಹಾಕಬೇಕು 500 into 3 500 ಅಂತ ಕೊಟ್ಟಿದ್ದಾರೆ ಅಲ್ವಾ. ಅಲ್ಲಿಗೆ 3 ಇದು ಫಸ್ಟ್ ಕಾಲ್ ಶೇರ್ ಎಷ್ಟು 3. ಅಲ್ಲಿಗೆ 500 into 3 ಎಷ್ಟು 1,500. ಅಲ್ಲಿಗೆ 1,500 ಅಮೌಂಟ್ನ
ನಾವು ಟೋಟಲ್ಲು ಇಲ್ಲಿ ಎಷ್ಟು ಅಂತ ಹೇಳಿದ್ವಿ, 1,50,000. ಅಲ್ಲಿಗೆ ನಾವು 1,50,000 ಈ ಅಮೌಂಟ್ನ ಡಿಡಕ್ಟ್ ಮಾಡಬೇಕು. 1,500 ಡಿಡಕ್ಟ್ ಮಾಡಿದಾಗ ಎಷ್ಟಾಗುತ್ತೆ, 148 ಬರುತ್ತೆ. ಇಲ್ಲಿಗೆ 1,48,500 ರೂಪೀಸ್ ಆಗುತ್ತೆ ಡಿಡಕ್ಟ್ ಮಾಡಿದ್ರೆ. ಆ ಅಮೌಂಟ್ನ ಇಲ್ಲಿಗೆ ಹಾಕಬೇಕು. ಅಲ್ಲಿಗೆ ಎಂಟ್ರಿ ಏನು ಬರುತ್ತೆ, ಬೀಯಿಂಗ್ ಎಂಟ್ರಿ ಟ್ರಾನ್ಸ್ಫರ್ and also money received 500 share in 3 per share. ನೀವು ಏನು ಎಂಟ್ರಿ ಅಂತ ಮಾಡಬೇಕಾದ್ರೆ ಲೆಕ್ಕ ತಗೋತೀರ ಅದನ್ನೇ ನರೇಷನ್ಗೆ ಹಾಕಿದ್ರೆ ಆಯ್ತು. ಯಾವುದ್ರ ಮೇಲೆ, ಇಲ್ಲಿ ನಾವು 3 per shareನ 500 ರೂಪೀಸ್ಗೆ ಮಾಡ್ತಾಯಿದ್ವಿ, ಡಿಡಕ್ಟ್ ಮಾಡ್ತಾಯಿದ್ವಿ, ಅದನ್ನೇ ನರೇಷನ್ ಬರೋದ್ರ ಆಗುತ್ತೆ. ನರೇಷನ್ನ ಓನಾಗಿ ಬೇಕಾದರೂ ಬರೀಬೋದು. ನೆಕ್ಸ್ಟು ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್. ಅಲ್ಲಿ ರಿಮೈನಿಂಗ್ ಎಷ್ಟು ಅಂತ ಹೇಳಿದ್ದು 3 per share. ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲು ನಾವು 10 ಈಚ್ಗೆ ತಗೋತೀವಿ ಅಂತಂದರೆ ಅಲ್ಲಿಗೆ ನೆಕ್ಸ್ಟ್ ಎಂಟ್ರಿ ಏನು ಬರುತ್ತೆ, ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಅಲ್ಲಿಗೆ ನರೇಷನ್ ಏನು ಬರುತ್ತೆ, ಬೀಯಿಂಗ್ ಎಂಟ್ರಿ ಫಾರ್ ಏನು ಅಮೌಂಟ್ ಆಗಿಲ್ಲ ಅಲ್ವಾ. ಅಲ್ಲಿಗೆ ನಾವು 3 per share ಅಂತಂದಾಗೆ 50,000 ಅಂತ ಹೇಳಿದ್ದಾರೆ. 50,000 into 3 1,50,000. ಇದು ಅಷ್ಟೇ, ಕ್ರೆಡಿಟರ್ಸ್ ಹೇಳಲು 1,50,000. ಅಲ್ಲಿಗೆ ಬೀಯಿಂಗ್ ಎಂಟ್ರಿ ಫಾರ್ ಮನಿ ಆಸ್ ಆನ್ 3 per share. ನೆಕ್ಸ್ಟು ಈ ಅಮೌಂಟ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿಗೆ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಅಲ್ಲಿಗೆ ಇಲ್ಲಿ ಸಬ್ಸ್ಕ್ರೈಬ್ ಮನಿ ಮಾಡಿ ಇದು ರಿಸೀವ್ ಮಾಡಿದ್ದಾರೆ. ಅಲ್ಲಿಗಿದ್ದು ನಾವು ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟು ಅಮೌಂಟ್ ತಗೋಬೇಕು, 1,000. ಸೇಮು ಈಗ ನಾವು ಎಷ್ಟು ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲಲ್ಲಿ 3 per share ಮಾಡಿದಾಗ 1,50,000 ಅಂತ ಆಗಿತ್ತು. ಈ ಅಮೌಂಟ್ನ ನೆಕ್ಸ್ಟು 1,000 into 3 per share ಅಂತ ತಾನೇ ಹೇಳಿರೋದು. ಅಲ್ಲಿಗೆ 1,000 into 3 3,000. 3,000ನ ಡಿಡಕ್ಟ್ ಮಾಡಬೇಕು. ಡಿಡಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ, 147 ಆಗುತ್ತೆ. ಅಲ್ಲಿಗೆ 1,47,000 ರೂಪೀಸ್ ಆಗುತ್ತೆ. ಎರಡು ಕಡೆನೂ ಹಂಗೆ ಹಾಕಬೇಕು. 1,47,000 1,47,000. ಅಲ್ಲಿಗೆ ನರೇಷನ್ ಏನು ಬರುತ್ತೆ, ಬೀಯಿಂಗ್ ಎಂಟ್ರಿ ಫಾರ್ per share
ಮಾಡಿದ್ದು ಅಂತಂದರೆ ಬ್ಯಾಂಕ್ ಅಕೌಂಟ್. ಇಲ್ಲಿ ಬ್ಯಾಂಕ್ ಅಕೌಂಟ್ ಮತ್ತು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಇದೆ. ಯಾವ್ದಾವ್ದು ಅಕೌಂಟ್ ಇದೆ? ಬ್ಯಾಂಕ್ ಅಕೌಂಟ್ ಇದೆ, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಇದೆ, ನೆಕ್ಸ್ಟ್ ಅಲಾಟ್ಮೆಂಟ್ ಇದೆ, ನೆಕ್ಸ್ಟು ಫಸ್ಟ್ ಕಾಲ್ ಇದೆ, ಸೆಕೆಂಡ್ ಫೈನಲ್ ಕಾಲ್ ಅಂತ ಇದೆ. ಟೋಟಲ್ ಎಷ್ಟು ಎಂಟ್ರಿ ಬರುತ್ತೆ? 1 2 3 4 5 6 ಎಂಟ್ರಿ ಬರುತ್ತೆ. ಯಾವ್ದ್ಯಾವುದು ಅಂದರೆ ಹೇಳಿದ್ನಲ್ಲ, ಈಕ್ವಿಟಿ ಶೇರ್ ಅಪ್ಲಿಕೇಶನು, ಈಕ್ವಿಟಿ ಶೇರ್ ಅಲಾಟ್ಮೆಂಟು, ಫಸ್ಟ್ ಕಾಲು, ಸೆಕೆಂಡ್ ಕಾಲ್ ಆ್ಯಂಡ್ ಫೈನಲ್ಲು, ನೆಕ್ಸ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು, ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಂದರೆ ಇಲ್ಲಿ ಲೆಡ್ಜರ್ ಹೇಗೆ ಮಾಡೋದು ಅಂದರೆ, ನೀವು ಲೆಡ್ಜರ್ ತಿಳ್ಕೊಂಡಿದ್ದೀರಾ, ಆದ್ರೂ ಇನ್ನೊಂದ್ಸತಿ ಮಾಡೋದು. ಬ್ಯಾಂಕ್ ಅಕೌಂಟು, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಅಲ್ಲಿಗೆ ಬ್ಯಾಂಕ್ ಅಕೌಂಟ್ ಅಂತ ಬ್ಯಾಂಕ್ ಅಕೌಂಟ್ ಎಲ್ಲಿ ಬರುತ್ತೆ ಅಂತಂದರೆ, ನಾವು ಮಾಡಬೇಕಾದ್ರೆ ಬೈ ಬರುತ್ತೆ. ಇಲ್ಲಿ ಡೆಟರ್ ಅಂತ ಇದೆಯಲ್ಲ, ಅದಕ್ಕೆ ಬೈ ಬ್ಯಾಂಕ್ ಅಕೌಂಟ್. ಇಲ್ಲಿ ರುಪೀಸ್ ಎಷ್ಟು? ಇಲ್ಲಿ ರುಪೀಸ್ ಎಷ್ಟಿದೆ? 1 lakh ಇದೆ. 1 lakh ಇದೆ. ಎಷ್ಟು? ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಲ್ಲಿಗೆ 2. ಇದು ಅಷ್ಟೇ, ಇದು 1 lakh ಇದೆ ರುಪೀಸು. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ ಅಲಾಟ್ಮೆಂಟಲ್ಲಿ. ನೆಕ್ಸ್ಟು ಇನ್ಯಾವುದೇ ಬರುತ್ತೆ? ನೆಕ್ಸ್ಟು ಅಲಾಟ್ಮೆಂಟ್ ಆಯಿತು. ನೆಕ್ಸ್ಟು ಇನ್ನು ಬ್ಯಾಂಕು, ಇಲ್ಲೊಂದಿದೆ ಬೈ ಬ್ಯಾಂಕ್ ಅಕೌಂಟ್. ಅಲ್ಲಿಗೆ ರುಪೀಸ್ ಎಷ್ಟು? ಇದು 1 lakh. ನೆಕ್ಸ್ಟ್ ಈಕ್ವಿಟಿ ಫಸ್ಟ್ ಕಾಲ್ ಏನಿದೆ? ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಲ್ಲಿ ಅಮೌಂಟ್ ಎಷ್ಟಿದೆ? 1,50,000. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಅಕೌಂಟ್ ಇದೆ. ಫಸ್ಟ್ ಕಾಲ್ ಅಕೌಂಟ್ ಇದೆ. ಬೈ ಬ್ಯಾಂಕ್ ಅಕೌಂಟ್. ಅಲ್ಲಿಗೆ ಅಮೌಂಟ್ ಎಷ್ಟಿದೆ? 1,48,500. 1,48,500. ನೆಕ್ಸ್ಟ್ ಸೆಕೆಂಡ್ ಕಾಲ್ ಬರೋದ. ಸೆಕೆಂಡ್ ಕಾಲಲ್ಲಿ ಏನಿದೆ? ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಅಮೌಂಟ್ ಎಷ್ಟಿದೆ? 1,50,000. 1,50,000. ನೆಕ್ಸ್ಟು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ. ಅಲ್ಲಿಗೆ ಬೈ ಬ್ಯಾಂಕ್ ಅಕೌಂಟ್. ಅಮೌಂಟ್ 1,47,000 ಇಲ್ಲಿದೆ ನೋಡಿ. ಬ್ಯಾಂಕ್ ಅಕೌಂಟ್ 1,47,000. ನೆಕ್ಸ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಲ್ಲೆಲ್ಲಿದೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಿದೆ ನೋಡಿ. ಯಾವ್ದು ಬರುತ್ತೆ ಅಂದರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಇಲ್ಲಿ ಬರುತ್ತೆ ಬೈ ಫಸ್ಟ್ ಎಂಟ್ರಿ ಬೈ ಈಕ್ವಿಟಿ ಶೇರ್ ಅಲಾಟ್ಮೆಂಟ್. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಇದೆ 1 lakh.
ಎಂಟ್ರಿ ಎಲ್ಲಿದೆ, ನೆಕ್ಸ್ಟು ಸೆಕೆಂಡ್ ಕಾಲಲ್ಲಿ ಇದೆ ಈಕ್ವಿಟಿ ಶೇರ್ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್. ಅಮೌಂಟ್ ಎಷ್ಟು, 1,50,000. ನೆಕ್ಸ್ಟು ಇಲ್ಲಿ ಈಕ್ವಿಟಿ ಶೇರ್ ಇದರಲ್ಲೂ ಇದೆ ನೋಡಿ, ಫಸ್ಟ್ ಸೆಕೆಂಡ್ ಎಂಟ್ರಿ ಈಕ್ವಿಟಿ ಶೇರ್ ಅಪ್ಲಿಕೇಶನ್. ಹೀಗೆ ಬೈ ಈಕ್ವಿಟಿ ಶೇರ್ ಅನ್ನೋ ಶಾರ್ಟ್ ಫಾರ್ಮಲ್ಲಿ ಬರಿತಾ ಇದ್ದೀನಿ, ES ಅಂತ. ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಮೌಂಟು 1,00,000. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ನೋಡೋದು. ಈಕ್ವಿಟಿ ಬ್ಯಾಂಕ್ ಅಕೌಂಟು ಯಾವ್ದಾದ್ರು ಬರುತ್ತೆ ಅಂತಂದರೆ ಈಕ್ವಿಟಿ ಶೇರ್ ಬರುತ್ತೆ. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಎಲ್ಲೆಲ್ಲಿದೆ ಅವೆಲ್ಲ ಬರುತ್ತೆ. ಅಲಾಟ್ಮೆಂಟ್ ಇದೆ, ಫಸ್ಟ್ ಕಾಲ್ ಇದೆ ಮತ್ತು ಸೆಕೆಂಡ್ ಕಾಲ್ ಇದೆ. ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಮೌಂಟು 1,00,000 ರೂಪೀಸ್. ನೆಕ್ಸ್ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್, ಅದು 1,00,000 ರೂಪೀಸ್. ನೆಕ್ಸ್ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟು, ಅದು 1,48,500 ಡಿಡಕ್ಟ್ ಆಗಿದೆಯಲ್ಲ ಅದಕ್ಕೆ. ಈಕ್ವಿಟಿ ಶೇರ್ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ 147,000 ಅಮೌಂಟ್. ಇಲ್ಲ ಇದೆ ನೋಡಿ, 147,000 ಅಮೌಂಟ್. ಟೋಟಲ್ ಎಷ್ಟಾಗುತ್ತೆ ಟೋಟಲ್ ಮಾಡಿ. ಟೋಟಲ್ ಮಾಡಿದಾಗ ಅಮೌಂಟ್ನ ಹಾಕಿ ಅಲ್ಲಿಗೆ ಈ ಕಡೆ 19,55,00 ಬರುತ್ತೆ. ಅಲ್ಲಿಗೆ ಇದು ಅಷ್ಟೇ ಸೇಮ್ ಅಮೌಂಟ್ ಏನು ಬರುತ್ತೆ ಈ ಕಡೆನೂ ಆ ಕಡೆ ಹಂಗೆ ಹಾಕೋದು. ಇದು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಈ ಕಡೆ ಅಮೌಂಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ನೆಕ್ಸ್ಟ್ ಇದು ಅಷ್ಟೇ. ಇದಕ್ಕೆ ಸಿಂಗಲ್ ಎಂಟ್ರಿಗೆ ಏನು ಬೇಕಾಗಿಲ್ಲ, ಅಷ್ಟೇ. ಡಬಲ್ ಎಂಟ್ರಿ ಇರೋದು ಮಾತ್ರ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನು ಕ್ಯಾರಿ ಡೌನ್ ಮಾಡಬೇಕು. ಟೋಟಲ್ ಅಮೌಂಟು ಹೈಯೆಸ್ಟ್ ಅಮೌಂಟು ಇದರಲ್ಲಿ 1,50,000 ಇದೆ. 1,50,000 ಇದೆ. ಅದಕ್ಕೆ ಡಿಡಕ್ಟ್ ಮಾಡಿದ್ರೆ ಎಷ್ಟು 1,000 ಇದಾಗುತ್ತೆ. ಡಿಡಕ್ಟ್ ಮಾಡಿದ್ರೆ ಬೈ ಬ್ಯಾಲೆನ್ಸ್ ಡಿಡಕ್ಟ್ ಮಾಡಿದ್ರೆ 1,500 ಆಗುತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರೆಯೋದು. ಇದು ಅಷ್ಟೇ ಸೇಮ್ ಎಷ್ಟು ಅಮೌಂಟ್ ಹಾಕ್ತೀವಿ. ನೆಕ್ಸ್ಟ್ ಇಲ್ಲೂ ಅಷ್ಟೇ 1,50,000 ಇಷ್ಟು. ಇದು ಅಷ್ಟೇ ಸೇಮ್ 1,50,000. ಹೈಯೆಸ್ಟ್ ಅಮೌಂಟ್ ಎಷ್ಟಿರುತ್ತೆ ಫಸ್ಟ್ ಬರ್ಕೊಳ್ಳೋದು. ಡಿಡಕ್ಟ್ ಮಾಡಿದ್ರು 1,50,000 ಮೈನಸ್ 1,47,000 ಅಂತಂದರೆ 3,000 ಆಗುತ್ತೆ.
ಇಲ್ಲಿಗೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಮೌಂಟ್. ಇಲ್ಲೂ ಅಷ್ಟೇ ಸೇಮ್ ಹಂಗೆ ಅಮೌಂಟ್ ಹಾಕೋತೀವಿ 3000 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಇದು ಅಷ್ಟೇ. ಎಷ್ಟು ಅಮೌಂಟ್ ಎಷ್ಟು ಟೋಟಲ್ 5 lakh ಆಗುತ್ತೆ. ಸಾರಿ 50 lakh ಆಗುತ್ತೆ. ನೀವು ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಮೌಂಟ್ನ. ಅಷ್ಟೇ ಸೇಮ್ ಸಿಂಗಲ್ ಎಂಟ್ರಿ ಇದೆ, ಏನು ಮಾಡೋದು ಬೇಕಾಗಿಲ್ಲ ಹೇಳಿದ್ನಲ್ಲ. ನೆಕ್ಸ್ಟ್ ಈ ಕಡೆ ರಿಮೈನಿಂಗು 1500 ಅಲ್ಲ